ಓಂ ಶ್ರೀ ಗುರು ಬಸವಲಿಂಗ ನಮಃ. ಜಯಮೃತ್ಯುಂಜಯ ಸ್ವಾಮಿಗಳು ಬದ್ದಲ್ಲ ಹೊಸ ಸುದ್ದಿಗಳು ಬರ್ತಾ ಇದ್ದದ್ದು ನೀವೆಲ್ಲ ನೋಡಿ ಕಿಸಿಂದ ನಾನು ಕೇಳ್ತಾರೆ. ನಾವು ಸುದ್ದಿಗಳು ನೋಡತ್ತೇವೆ. ನಾವು ನೋಡಿದ್ದ ಸುದ್ದಿ, ನೀವು ನೋಡಿದ ಸುದ್ದಿ ಪ್ರತ್ಯಕ್ಷ ಕಂಡು ಯಾರು ನೋಡಿಲ್ಲ. ಬಟ್ ಹಿಂದಿನ ದಿನಮಾನಗಳಲ್ಲಿ ಸ್ವಲ್ಪ ನೋಡಿದ್ದಾದ್ರೆ ಅವರು ಪಂಚಮಸಾಲಿ ಜಗದ್ಗುರು ಪೀಠ, ಕೂಡಲ ಸಂಗಮದ ಪಂಚಮಸಾಲಿ ಜಗದ್ಗುರು ಪೀಠ, ಜಗದ್ಗುರು ಪೀಠವನ್ನು ಇಟ್ಟುಕೊಂಡು ಎಲ್ಲ ಕಡೆ ಹೋರಾಟ, ಪಂಚಮಸಾಲಿ 2A ಮೀಸಲಾತಿ ಸಂಬಂಧ ಹೋರಾಟ ಮಾಡಿ ಅನೇಕ ಪ್ರಖ್ಯಾತಿಯನ್ನು ಪಡ್ಕೊಂಡ್ರು. ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಜಗದ್ಗುರು ಪಂಚಮ ಪೀಠ ಹೆಂಗಾಗಿತ್ತು ಅಂತಂದ್ರೆ, ಅವ್ರಿಗೆ ಇವೊಬ್ಬ ಪ್ರಧಾನ ಮಂತ್ರಿ ಹಂಗಿದ್ದ ಒಬ್ಬ, ಹಂಗ ನಾನೇ ಒಬ್ಬ ಪ್ರಧಾನ ಮಂತ್ರಿ ಈ ಎಲ್ಲ ಪೀಠಕ್ಕೆ ಅನ್ನುವಂತ ಒಂದು ಭಾವನೆ ಬಂದ್ಬಿಟ್ಟಿತ್ತು ಅವರಲ್ಲಿ. ನಾವು ಆ ಸಲ ಭಾವನೆಯನ್ನ ಇಳಿಸಬೇಕು ಅಂತ ಪ್ರಯತ್ನ ಮಾಡಿದೀವಿ. ಇದೆಲ್ಲ ಬ್ಯಾಡ್ರಿ, ಮತ್ತ ಎಲ್ಲರನ್ನು ಒಳಗೊಂಡ, ಎಲ್ಲರನ್ನು ಕರ್ಕೊಂಡ ನಮ್ಮ ಎಲ್ಲ ಸ್ವಾಮೀಜಿಯವರ ಕೂಡಿ ಹೋರಾಟವನ್ನು ಮಾಡೋಣ. ಮತ್ ನೀವೆಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಕ ರಾಜಕೀಯವ್ರನ್ನ ಇಟ್ಕೊಂಡ ರಾಜಕೀಯವ್ರ ಅಷ್ಟೊಂದು ಹೋರಾಟ ಮಾಡೋದು ಚಲೋ ಅಲ್ಲ. ರಾಜಕೀಯ ಯಾವಾಗ ಮುನಿಸ್ತಾರೋ ಯಾವಾಗ ಎಬ್ಸ್ತಾರೋ ಗೊತ್ತಿಲ್ಲ. ಆ ನಿಟ್ಟಿನ ನಾನು ಕಲ್ಪನೆ ಕೊಟ್ಟಿದ್ದಿತ್ತ. ಬಟ್ ಅದಕ್ಕೆ ಕಿವಿಗೊಡ್ಲಿಲ್ಲ. ಯಾಕೆ ಕಿವಿಗೊಡ್ಲಿಲ್ಲ ಅಂತ ಕೇಳಿದ್ರೆ, ಎಲ್ಲ ರಾಜಕೀಯವ್ರ ಜೊತೆ ಅವರ ಬೆಂಬಲಿರುವಂತ ಸಂದರ್ಭದಲ್ಲಿ ಇವ್ರು ಯಾವ ಸ್ವಾಮೀಜಿ, ಇವೆಲ್ಲ ಯಾವ ಸೀಮಿತ ಅಂತ ಒಂದು ವಿಚಾರ ಮಾಡ್ಕೊಂಡು ಕಚ್ಚಿಂದ ಅವ್ರು ಹಾಗೆ ತನ್ನ ವೇದಲ್ಲಿ ಬೆಳೆದು ಬಂದಿರುವಂತ ಸಂದರ್ಭದಲ್ಲಿ ಮುಂದೆ ಕಾಶ್ಯಪ್ಪನವರು ಮತ್ತು ಯತ್ನಾಳ್ ಅವರು ಕೂಡಿರುವಂತ ಸಂದರ್ಭದಲ್ಲಿ ಅವರು ಕೂಡಿ ಹೋರಾಟ ಮಾಡಿದ್ರು. ಅಕಸ್ಮಾತ್ ಏನೋ ರಾಜಕೀಯ ಯಾವಾಗ ಬದಲಾವಣೆ ಆಕತಿ, ಯಾರು ಎಲ್ಲಿ ಹೋಗ್ತಾರೋ ಯಾರು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಕಾಶ್ಯಪ್ಪನವರು ಮತ್ತು ಇವರು ಕಾಶ್ಯಪ್ಪನವರು ಯತ್ನಾಳ್ ಅವರು ಬೇರೆ ಬೇರೆ ಆದಾಗ ಇವ್ರು ಮತ್ತೇನ್ ಮಾಡ್ರು ಅಂತ ಕೇಳಿದ್ರೆ, ಕಾಶ್ಯಪ್ಪನವ್ರು ಬೆನ್ನ ಹತ್ತಾರೆ. ಕಾಶ್ಯಪ್ಪನವ್ರ ಬೆನ್ನ ಹತ್ತಿರದಾದ್ರೂ ಕೂಡ ಒಂದು ಮಾತನ್ನ ನಿಮ್ಮ ವಿಡಿಯೋದ ಮುಖಾಂತರ ಒಂದು ಮಾತು ಹೇಳಿದೆ. ಯಾಕಂತ ಕೇಳಿದ್ರೆ, ಕಾಶ್ಯಪ್ಪನವರು ಇವತ್ತು ದಿನ ಬಿಟ್ಟು ಬಂದಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬಂದಿರ್ತಕ್ಕ ಒಬ್ಬ ವ್ಯಕ್ತಿ. ಕೇವಲ ಅವನ್ನ ಹಿಡ್ಕೊಂಡು ಹೋರಾಟ ಮಾಡೋದ್ರಿಂದ ಸರಿಯಲ್ಲ. ನೀವೆಲ್ಲರೂ ಇಟ್ಕೊಂಡು ಹೋರಾಟ ಮಾಡ್ರಿ ಅಂತಕ್ಕಂಥ, ಅವಾಗೂ ಕೂಡ ನಿಮ್ಮ ಮುಖಾಂತರ ಒಂದು ಹೋರಾಟ ಮಾಡಿ, ನಾನು ನಿಮ್ಮ ಮುಖಾಂತರ ಒಂದು ಮಾತು ಮಾತಾಡಿನ. ಆದರೂ ಕೂಡ ಗಣನೆಗಳಿಗೆ ತೆಗೆದುಕೊಳ್ಳಿಲ್ಲ, ಯಾರು ತೆಗೆದುಕೊಳ್ಳಿಲ್ಲ. ಇವೆಲ್ಲ ಹಿಂಗೆ ಯಾಕ ಅಂತ ಕೇಳಿದ್ರೆ, ಒಬ್ಬ ಸ್ವಾಮೀಜಿಯವರು ಇವತ್ತಿನ ಪಂಚಪೀಠದಲ್ಲಿ ಇರ್ತಕ್ಕಂಥ ಕೂಡಲ ಸಂಗಮದ ಪಂಚಪೀಠದಲ್ಲಿ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿಯವರು, ಆ ಸ್ವಾಮೀಜಿಯವರು ಇವತ್ತಿನ ದಿವಸ ಹಲವಾರು ಅದನ್ನೆಲ್ಲ ಪಂಚಪೀಠವನ್ನು ತೊರೆದ, ಅಥವಾ ಕೂಡಲ ಸಂಗಮದ ಪೀಠವನ್ನು ತೊರೆದು ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಅಂತಕ್ಕಂಥ ತಿಳ್ಕೊಳ್ತಾರೆ. ರಾಜಕೀಯವರು ಎಲ್ಲಿ ಹೇಳ್ತಾರೋ ಅಲ್ಲಿ, ಅವ್ರು ಎಲ್ಲಿ ರೂಮ್ ಕೊಡ್ತಾರೋ ಅಲ್ಲಿ, ಅವ್ರು ಯಾವ ಗೆಸ್ಟ್ ಹೌಸ್ ಹೇಳ್ತಾರೋ ಅಲ್ಲಿ ಆ ಗೆಸ್ಟ್ ಹೌಸ್, ಯಾವ ಒಂದು ಬೆಳಗಾವ್ ಇರ್ಬೋದು, ಎಲ್ಲಿ ವಿಜಾಪುರ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ರಾತ್ರಿ ಎಲ್ಲರೂ ಚಲೋ ಬರ್ತಾರೆ ಮನೆ. ಆ ಯಾರ್ಯಾರೋ ಒಬ್ಬ ರೂಮ್ ಚಲೋ ಇತ್ತಂದ್ರ ರಾತ್ರಿ ಅಲ್ಲಿ ಹೋಗಿ ಆ ರೂಮ್ ಬಡದ ಕೇಸಿಂದ ಕೇಳಿ ಅಲ್ಲಿ ಮಲಗೋದ, ಈ ಒಂದು ಸನ್ನಿವೇಶ ಹೊಂಟ್ರವ್. ಒಬ್ಬ ಸ್ವಾಮೀಜಿಯವರ ಯಾವ ಪ್ರಕಾರ ಇರಬೇಕು ಆ ಪ್ರಕಾರ ಉಳ್ಳಾಕ ಪ್ರಯತ್ನ ಮಾಡಲ್ಲ ಅವ್ರ. ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿ ಎಲ್ಲಿ ಬೇಕಲ್ಲಿ ನಿಂತು, ಎಲ್ಲಿ ಬೇಕಲ್ಲಿ ಎದ್ದು, ಎಲ್ಲಿ ಬೇಕಲ್ಲಿ ಕೂತು, ಎಲ್ಲಿ ಬೇಕಲ್ಲಿ ಉಂಡು, ಎಲ್ಲಿ ಬೇಕಲ್ಲಿ ತಿಂದು ಅಲ್ಲೇ ಹೋರಾಟ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಮಾಜ ಬೆನ್ನ ಹತ್ತಿದ್ದು. ಮೊದಲೇ ಸಮಾಜ ನಮ್ಮ ಸಮಾಜ ಮುಗ್ಧ ಸಮಾಜದ. ನಮ್ಮ ಸಮಾಜ ಅಂತ ಕೇಳಿದ್ರೆ ನಿಂಗಾರ ಸಮಾಜ ಮುಗ್ಧ ಸಮಾಜ. ಒಬ್ರು ಯಾರ ಹತ್ರ ಅವರಿಗೆ ಜೈ ಪಂಚಮಸಾಲಿ ಅಂತ ಅವ್ರಿಗೆಲ್ಲ ಕೊಟ್ರು, ಅವ್ರಿಗೆ ಸಹಕಾರ ಕೊಟ್ರು. ಎಲ್ಲಿ ಹೋಗಿ ಮುಟ್ತೈತಿ, ಇವ್ರು ಯಾವ ನಡೆ ಐತಿ, ಇವ್ರು ಯಾವ್ದು ವಿಚಾರ ಐತಿ, ಇವ್ರ ವಿಚಾರಕ್ಕೆ ನಾಳೆ ಒಂದ್ ಸ್ವಲ್ಪ ಫೇಲ್ ಆದಿತ್ತೇನ, ಇವ್ರನ್ನ ಹೆಂಗಿಡ್ಬೇಕು ಅಂತ ಸಮಾಜ ಗೊತ್ತಿಲ್ಲ. ಸಮಾಜ ಮುಗ್ಧ ಸಮಾಜ ಇರುವಂತ ಸಮಾಜದಲ್ಲಿ ಸಮಾಜವನ್ನ ಬಲಿಪಶು ಮಾಡಿರ್ತಕ್ಕಂಥ ಒಬ್ಬರು ಸ್ವಾಮೀಜಿ ಅಂತ ನಾ ಇವತ್ತಿಂದು ಹೇಳಕ್ ಪ್ರಯತ್ನ ಮಾಡ್ತೇನೆ. ಯಾಕ ಅಂತ ಕೇಳಿದ್ರೆ, ಸಮಾಜ ನಂದೇ ಅಂತಕ್ಕಂಥ ಇಡೀ ಸಮಾಜನ ಬಲಿಪಶು ಮಾಡಿರುವಂತಕ್ಕಂಥ ಇವತ್ತಿನ ದಿವಸ ಸಮಾಜ ಎಲ್ಲಿ ಹೋಗ್ಬೇಕ್ರಿ? ಇವತ್ತಿನ ದಿವಸ ಸಮಾಜ ಯಾರ್ದು ಕೇಳ್ಬೇಕ್ರಿ? ಇವತ್ತಿನ ದಿವಸ ನಮ್ಮಂತ ಸಮಾಜದಲ್ಲಿ ನಾವೊಬ್ಬರು ಹುಟ್ಟಿರ್ತಕ್ಕಂಥ ಸಣ್ಣ ಸಮಾಜಗಳು, ಸಮಾಜ ಮತದಾರಿಗೂ ಕೂಡ ಬಹಳ ಕಷ್ಟ ಆಗೈತಿ ಇವತ್ತಿನ ಕಾಲದಾಗ. ನಮ್ಮದು ಕಷ್ಟ ಸಣ್ಣವ್ರು ನಾವು. ಯಾಕಂತ ಕೇಳಿದ್ರೆ ನಮ್ದು ಯಾರು ಕೇಳಂಗಿಲ್ಲ. ಕೇಳದೇ ಇರ್ತಕ್ಕಂಥ ಸಣ್ಣ ಸಮಾಜದವ್ರು ಸಣ್ಣವ್ರ ಹಾಕಿಸಿಂದ ಬದುಕುವಂತ ಸಂದರ್ಭದಲ್ಲಿ ನಮಗೂ ಕೂಡ ಕೆಟ್ಟ ಘಟನೆಗಳಾಗಿದಾವ್. ಯಾಕಂತ ಕೇಳಿದ್ರೆ ನಮ್ಮನ್ನು ಅದೇ ದೃಷ್ಟಿಕೋನ ಅಳಿತಾರ ಜನ, ಅದೇ ದೃಷ್ಟಿಕೋನದಾಗ ನೋಡ್ತಾರ ಜನ. ನಾವೇನು ಹೋಗ್ಬೇಕ್ರಿ? ಏನ್ ಮಾಡ್ಬೇಕು ನಾವ್ ಇವತ್ತಿನ ದಿನ? ನಾವ್ ಯಾರನ್ನ ಕೇಳ್ಬೇಕು? ಯಾವ ಸಮಾಜದವ್ರು ಕೇಳಕ್ ಹೊತ್ತು ಏನ್ ಬಿಡ್ತ ಎಲ್ಲಾರು ಅವ್ರ ಅನ್ನುವಂತ ಶಬ್ದ ಬರ್ತಾವ. ಇವ್ರು ಮಾಡಿರ್ತಕ್ಕಂಥ ಘಟನೆ ಅಪಾರವಾಗಿರ್ತಕ್ಕ ಸಮಾಜ ಕೆಟ್ಟ ಘಟನೆಯನ್ನು ತಂದು ಕೊಟ್ರ. ಇಂಥ ಸಂದರ್ಭದಲ್ಲಿ ನಮ್ಮಂತವ್ರು ಎಲ್ಲಿ ಹೋಗ್ಬೇಕು? ನಮ್ಮಂತ ಅಳಲನ್ನು ಯಾರಿಗೆ ಹೇಳ್ಬೇಕು? ನಮ್ಮಂತ ದುಃಖವನ್ನು ಯಾರು ಹೇಳ್ಬೇಕು? ನಮ್ಮಂತ ದುಃಖವನ್ನು ಯಾರಿಗೆ ತೋರ್ಕೋಬೇಕು ಅಂತಕ್ಕಂಥ ನಮಗೂ ಕೂಡ ಸಂದಿಗ್ಧ ಪರಿಸ್ಥಿತಿ ಇವತ್ತಿನ ದಿನ ಆಗೈತೆ.
ಈ ಕಾಲಕ್ಕೆ ಇವತ್ತಿನ ದಿವಸ ಯಾರು ಏನಾರ ಇವತ್ತಿನ ದಿವಸ ಹೇಳ್ತಾರೋ ಅಂತ ಕೇಳಿದಾರೆ. ಈ ಸಮಾಜದ ಮುಖ್ಯ ಇವತ್ತಿನ ದಿವಸ ಇಂತ ಒಂದು ಕೆಟ್ಟ ಘಟನೆಯನ್ನು ನೋಡಿಕೆಸಿಂದ ಕೆಟ್ಟ ಘಟನೆ ಇಡೀ ಸಮಾಜಕ್ಕೂ ಕೂಡ ನೋವಾಗ್ತೈತಿ. ಸಮಾಜ ಬಗ್ಗೆ ನಮ್ಮಂತ ಸ್ವಾಮೀಜಿಯವರು ಬಡ ಸಮಾಜದ ಸ್ವಾಮೀಜಿಯವರು ಕೂಡ ಬಹಳ ನೋವಾಕತಿ. ಯಾಕೆ ನೋವಾಕತಿ ಅಂತ ಕೇಳಿದ್ರೆ ಅವ್ರಿಗೆ ಅಳಿಗಾಡಕ್ ಜಾಗಿಲ್ಲ, ಏನ್ ಮಾತಾಡಕ್ ಜಾಗಿಲ್ಲ. ಮಾತಾಡ್ರ ಒಂದ್ ನಮೂನಿ, ಬಿಟ್ರ ಒಂದ್ ನಮೂನಿ. ಎಲ್ಲಿ ಸಮಾಜದಾಗ ಹೋಗ್ತೀರಿ ಅಂತ ಕೇಳಿದ್ರೆ ಅವರು ಏನ್ ತಿಳ್ಕೊತಾರ. ಈಗ ನಮ್ಮ ನಡೆ ಏನಾಗೈತಿ ಅಂತ ಕೇಳಿದ್ರೆ ಕುಂಠಿತ ಆಗೈತೆ. ಯಾರಿಂದ ಅಂತ ಕೇಳಿದ್ರೆ ಇವರಿಂದ. ದೊಡ್ಡ ಸ್ವಾಮೀಜಿಯವರ ಇವತ್ತು ನಮ್ಮ ನಡೆ ಕುಂಠಿತ ಆಗೈತೆ. ನಮ್ಮ ವಿಚಾರಗಳು ಕುಂಠಿತ ಆಗಿದಾವ, ನಮ್ಮ ಆಚಾರ ವಿಚಾರಗಳು ಕುಂಠಿತ ಆಗಿದಾವ. ನಮ್ಮ ಇವತ್ತಿನ ದಿವಸ ಯಾರ ಏನ್ ಮಾಡ್ರಿ ಅಂತ ಕೇಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನಾದ್ರು ಚಲೋ ಬದುಕಬೇಕಾಗಿತ್ತು ಅಂತ ಕೇಳಿದ್ರೆ ಇಂಥವ್ರು ಇವತ್ತು ದಿವಸ ನಮಗೆ ಇಂಥದ್ದು ಮಾಡಿಕೆಸಿ ಇಂಥ ಘಟನೆ ಮಾಡಿ ಅದಕ್ಕಿಂತ ನಮಗೂ ಕೂಡ ದುಃಖ ಐತಿ. ದುಃಖದ ಸನ್ನಿವೇಶ ಇತ್ತಪ್ಪ. ಇನ್ನು ಏನ್ ಕೇಳಿಪ್ಪ ಅಂತ ಒಂದ್ 2 ಮಾತು ನನಗೆ ಹೇಳುವಂತ ಪ್ರಸಂಗ ಬಂತ. ಎಲ್ಲರ ಮುಗ್ದಾಗಿ ನಾ ಬಾಯಿ ಬಿಡದೇ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಏನೋಪ್ಪ ನೀನ್ ನನ್ನ ಮುಂದೆ ಬಂದ ಟಿವಿ ತಗೊಂಡ್ ಬಂದ ಏನ್ರಿ ಅಂತ ಕೇಳ್ತೆ ಅಂದ್ರೆ ಕೇಳ್ತೆ ಅನ್ನುವಂತ ಸಂದರ್ಭಕ್ಕೆ ಕೇಳ್ತೆ ಅನ್ನುವಂತ ಮಾತಿಗೆ 2 ಮಾತು ಬಿಡ್ಬೇಕಾಗಿತ್ತು. ಈತ ನಂದು ಹೇಳಿಕೆ ಅಂತ ನಿಮ್ ಕೈ ಮುಗಿ ಹೇಳ್ತಾರೆ. ವೀರೇಶ್ವರ ಸ್ವಾಮಿಗಳು, ಮಡಿವಾಳೇಶ್ವರ ಮಠ, ದೇಗುಲಲ್ಲಿ.